ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಸ್ಥಾನಗಳು ಬಂದಿಲ್ಲ. ಅದರಲ್ಲೂ ಕೋಲಾರ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ಗೆ ತೀವ್ರವಾದಂಥ ಹಿನ್ನಡೆ ಆಗಿದೆ. ಮತ್ತು ಇನ್ನುಳಿದಂತಹ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಉಳಿದ ಕ್ಷೇತ್ರಗಳು ಕೂಡ ಹಿನ್ನಡೆ ಆಗಿದೆ. ಯಾಕೆ ಈ ಥರ ಹಿನ್ನಡೆ ಆಯಿತು ಅನ್ನೋಂಥದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಸಚಿವರಾದಂಥ ಮುನಿಯಪ್ಪನವರಿದ್ದಾರೆ, ನಾವು ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ, ರಾಜ್ಯದಲ್ಲಿ ಡಬಲ್ ಡಿಜಿಟ್ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದರೆ 9ನೇ ಸ್ಥಾನಕ್ಕೆ ನಿಂತ್ಕೊಂಡಿದೆ ಸರ್. ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಭಾರತ ದೇಶದಲ್ಲಿ ಸಾಮಾನ್ಯ ಜನರಿಗೆ ಕೊಡುವಂಥ ಸೌಲಭ್ಯಗಳನ್ನು ಕೊಟ್ಟಿರೋದರಲ್ಲಿ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಇದು ನಾವು ಕೂಡ ಮೊದಲೇ ಘೋಷಣೆ ಮಾಡಿದ ಪ್ರಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಘೋಷಣೆ ಮಾಡಿದ ಪ್ರಕಾರ ನಾವೆಲ್ಲ ಮಾಡಿದ್ವಿ. ಕಾಂಗ್ರೆಸ್ಸಿನ ಭದ್ರಕೋಟೆ ಕೋಲಾರ ಲೋಕಸಭಾ ಕ್ಷೇತ್ರ ಬಹುತೇಕ ಈಗಾಗಿರೋ ಚುನಾವಣೆಗಳಲ್ಲಿ 2-3 ಬಿಟ್ಟರೆ ಪೂರ್ತಿ ಪ್ರಮಾಣದಲ್ಲಿ ಕಾಂಗ್ರೆಸ್ 1952ರಿಂದ ಇರುವುದು ಇಲ್ಲಿವರೆಗೂ ಕೂಡ 16 ಸಾರಿ 15 ಸಾರಿ ಗೆದ್ದಿದೆ. ಆದರೆ ರಾಜಕೀಯ ಧ್ರುವೀಕರಣ, ಗುಂಪುಗಾರಿಕೆಗಳು, ಸ್ವಪ್ರತಿಷ್ಠೆಗಳು ವಿಶ್ವಾಸವಾಗಿ ಒಟ್ಟಿಗೆ ಹೋಗದೇ ಇರೋದು ಕೂಡ ಕಾರಣ ಆಗಿದೆ. ಅದು ವಾಸ್ತವಾಂಶ. ಒಟ್ಟಿಗೆ ಹೋಗುವಂಥ ಪ್ರಯತ್ನ ನಾನು 24ರಲ್ಲಿ ಬಹಳ ಪ್ರಯತ್ನ ಮಾಡಿದೆ. ನಾನು ರಾಜಕೀಯದಲ್ಲಿ ನಾವು ಸ್ವಪ್ರತಿಷ್ಠೆಗಳು ಸರಿಯಿಲ್ಲ. ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದೀವಿ. ಕಾಂಗ್ರೆಸ್ಸು ಉಳಿಬೇಕಾದ್ರೆ ನಮ್ಮ ಸ್ವಪ್ರತಿಷ್ಠೆಗಳನ್ನು ಬಿಟ್ಟು ನಾವು ಒಟ್ಟಾಗಿ ಮಾಡಬೇಕು ಅಂತ ನಾನೇ ಪ್ರಯತ್ನ ಮಾಡಿದೆ. ಅದಕ್ಕೆ ಕೆಲವು ಶಾಸಕರಿಂದ ಒಂದು ಸಹಮತ ಬರಲಿಲ್ಲ. ಆ ಸಹಮತ ಬರದೇ ಇರೋದ್ರ ಕಾರಣ ನಾವು 2019-24 ಸೋಲನ್ನು ಅನುಭವಿಸೋದಾಯಿತು. ಇದನ್ನು ಸರಿ ಮಾಡೋಕ್ಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೈಕಮಾಂಡ್ ಕೂಡ ಹೇಳಿದ್ದೆ, ಸ್ಟೇಟ್ನವ್ರಿಗೂ ಹೇಳಿದ್ದೆ. ಅದನ್ನು ಯಾರೂ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾನು ಪದೇ ಪದೇ ಹೇಳಿದ್ದೆ. ಅದೇ ಉದಾಸೀನ ಮಾಡಿದ್ದೆ ಈಗ ಎಫೆಕ್ಟ್ ಆಗಿದ್ದ ಅಂತ ಸರ್. ಈ ಜವಾಬ್ದಾರಿಯನ್ನು ಯಾರು ಹೈಕಮಾಂಡ್ ಆಗಲಿ ಅಥವಾ ರಾಜ್ಯ ಮಟ್ಟದ ನಾಯಕರಾಗಲಿ ಮಾಡಿದರೆ ಬಹುತೇಕ ಈ ರಿಸಲ್ಟ್ ಬರ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ತಮ್ಮ ನಾಯಕತ್ವ ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡದೇ ಇರೋದು, ಇದು ನೇರವಾದಂಥ ಪರಿಣಾಮ ಕೋಲಾರದಲ್ಲಿ ಆಗಿದೆ. ಹಾಗಿಲ್ಲ, ನಾನು 30 ವರ್ಷದಿಂದ ಸತತವಾಗಿ ಆಯ್ಕೆ ಆಗ್ತಿದ್ದೆ. ಜನಸಾಮಾನ್ಯರು, ಕಾರ್ಯಕರ್ತರು ಎಲ್ಲರೂ ಕೂಡ ನಂಬಿಕೊಂಡಿದ್ದರು. ಅವರನ್ನು ಅನುಸರಿಸಿ ನಾನು ಕೆಲಸ ಮಾಡ್ತಿದ್ದಕ್ಕೆ ಕಾರಣನೇ ಅವರು ನನ್ನನ್ನು 7 ಸಾರಿ ಗೆಲ್ಸೋಕ್ಕೆ ಅವಕಾಶ ಆಯಿತು. ಇದ್ದಕ್ಕಿದ್ದಂಗೆ ಈ ರೀತಿ ವಾತಾವರಣ ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಇದು ರೀತಿ ಒಟ್ಟಿಗೆ ಹೋಗ್ಬೇಕನ್ನೋದು ಯಾವಾಗ ಆಗಲಿಲ್ವೋ ಅದು ಬೇರೆಯವ್ರಿಗೆ ಅವಕಾಶ ಆಯಿತು. ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೇಳಿದ್ರಿ, ಜವಾಬ್ದಾರಿ ಕೂಡ ಕೊಡಿ ನಾನು ಗೆಲ್ಲಿಸ್ಕೊಂಡ್ಬರ್ತೇನೆ ಅಂದಿದ್ರಿ. ಆದರೆ ಆ ಜವಾಬ್ದಾರಿ ಕೊಡಲಿಲ್ಲ, ಬೇರೆಯವರು ತಪ್ಪಿಸುವಂಥ ಕೆಲಸ ಮಾಡಿದ್ರು. ಈಗ ಅವರಿಗೆ ಒಂದಷ್ಟು ಅವರು ರಾಜಕೀಯ ಹಿನ್ನಡೆ ಆಗಿದೆ, ಅವರು ಗಂಟು ಮುಟ್ಟನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಥವಾ ರಾಜ್ಯದ ನಾಯಕರು ತೀರ್ಮಾನ ಕೊಟ್ಟವರಲ್ಲ, ಅವ್ರೇನು ಮಾಡ್ತಾರೆ ಕಾದ್ ನೋಡೋಣ. ಇದಿಷ್ಟು ಮುನಿಯಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ. ಇದು